ವಿಕಲಚೇತನ ಮಕ್ಕಳ ಸೇವೆ ಎಂದರೆ ಅದು ದೇವರ ಸೇವೆ ಇದ್ದಂತೆ. ಅಂತಹ ಮಕ್ಕಳನ್ನು ಪಾಲಕರು ತಿರಸ್ಕರಿಸದೆ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಎಂದು ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಹೇಳಿದರು. ವಿಕಲಚೇತನರ ಅಭಿವೃದ್ಧಿ ಸಂಘ ತಾಲೂಕು ಘಟಕದಿಂದ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಂಡಿದ್ದ ಸಂಘದ ವಾರ್ಷಿಕೋತ್ಸವ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಅಂಗವಿಕಲತೆ ಎಂಬುದು ಶಾಪವಲ್ಲ, ಅದು ದೇವರ ಸ್ವರೂಪ. ಅಂತವರು ಇಂದು ವಿಶೇಷ ಬುದ್ಧಿಶಕ್ತಿಯನ್ನ ಹೊಂದಿರುತ್ತಾರೆ. ಇಂದು ವಿಕಲಚೇತನರು ಅನೇಕ ಸಾಧನೆ ಮಾಡಿರುವ ನಿದರ್ಶನಗಳನ್ನು ನಾವು ಕಾಣಬಹುದು. ಪುಟ್ಟರಾಜ ಗವಾಯಿಗಳು ಹುಟ್ಟುವಾಗಲೇ ಕುರುಡರಾಗಿದ್ದರು. ಸಪ್ತ ಸ್ವರಗಳ ರಾಜನಾಗಿ ಪ್ರತಿಯೊಬ್ಬರ ಮನ ಗೆದ್ದವರು. ಅವರು ವಿಶೇಷ ಚೇತನರಾದರೂ ಅವರ ಸಾಧನೆ ಅಜರಾಮರವಾಗಿದೆ. ಅದೇ ದಾರಿಯಲ್ಲಿ ಈ ಸಂಘದ ನೇತೃತ್ವ ವಹಿಸಿದ ಮಹಾಂತೇಶ್ ಬ್ರಹ್ಮ 2 ಕಾಲು ಕಳೆದುಕೊಂಡರು. ಸಂಘಟನೆ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಸರ್ಕಾರದ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಈ ವೇಳೆ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ, ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಪಿ ಪಾಲಯ್ಯ, ಬಿಜೆಪಿ ಮುಖಂಡ ಬಿಸ್ತುವಳ್ಳಿ ಬಾಬು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯನಾಯ್ಕ್, ಕೃಷಿ ಇಲಾಖೆ ಅಧಿಕಾರಿ ಶ್ವೇತಾ, ಆರೈಕೆ ಆಸ್ಪತ್ರೆ ವೈದ್ಯ ಟಿಜಿ ರವಿಕುಮಾರ್, ಬಿಇಒ ಆಲಮೂರ್ತಿ, ಕಾಂಗ್ರೆಸ್ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷ ಬಿ ಮಹೇಶ್ವರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಎಂಎಲ್ಎ ತಿಪ್ಪೇಸ್ವಾಮಿ, ಪ್ರಾಂಶುಪಾಲ ನಾಗಲಿಂಗಪ್ಪ, ಹನುಮಂತಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಸತೀಶ್, ಮಲೆಮಾಚಿಕೆರೆ ಸೇರಿದಂತೆ ಅನೇಕರು ಹಾಜರಿದ್ದರು. 12-15 ಕೋಟಿ ಸರ್ಕಾರಿ ರಾಗಿ ಕೇಂದ್ರದ ಅಲ್ಲಿ ನಡೆದಂತ ಅದು ಅವ್ಯವಹಾರನೋ ಅದು ಸರಿನೋ ತಪ್ಪೋ ಅಥವಾ ಸಕಾಲಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಆಯ್ತೋ ಗೊತ್ತಿಲ್ಲ. ಅದು ಮೊಟ್ಟ ಮೊದಲ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ನಡೆದಂಥ ಅಧಿವೇಶನ ಸುಮಾರು 1 ತಿಂಗಳ ಕಾಲ ಅಧಿವೇಶನವನ್ನು ಬಿಟ್ಟು ಸಂಬಂಧಪಟ್ಟ ಆಹಾರ ಮತ್ತು ನಾಗರಿಕ ಇಲಾಖೆಯಲ್ಲಿ ಆ ಸಚಿವರ ಒಡಗೂಡಿ ಈ ರೈತರನ್ನ ಜೊಡಗೂಡಿ ಹೇಳಿದೆ ನಾನು. ಅವ್ರು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರು. ರೈತರು ನಾವು ಸರಿ ಇದೀವಿ, ಒಬ್ಬ ಅಧಿಕಾರಿ ನಮ್ಮ ದುಡ್ಡೆಲ್ಲ ತಿಂದು ಸತ್ತೋದ ಅಂತ ಹೇಳ್ತಾ ಇದ್ರು. ನಾನು ಮುನಿಯಪ್ಪ ಸಾಹೇಬ್ರಿಗೆ ಹೇಳಿದ ಒಂದೇ ಮಾತು, ವೃಕ್ಷ ಮೊದಲು ಬೀಜ ಮೊದಲು, ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಕಂಡದಿರಂಥ ಸಮಸ್ಯೆ ಹುಡ್ಕಕ್ಕೆ ಹೋಗ್ಬೇಡಿ ನೀವು.